ರೈಟ್ ತಗೊಂಡು ಫಸ್ಟ್ ಕ್ಯಾಬಿನ್, ಸೆಕೆಂಡ್ ಕ್ಯಾಬಿನ್, ಸೆಕೆಂಡ್ ಕ್ಯಾಬಿನ್. ಮೇ ಐ ಕಮಿನ್? ಕಮೇನ್. ದೇವ್ರೆ, ಹಿಂಗಾದ್ರೂ ಈ ಕಂಪ್ನಿ ಕೆಲಸ ಸಿಕ್ಬಿಡ್ಬೇಕು. ಹಂಗೆ ಸಿಕ್ಬಿಟ್ರೆ ನೀನು ದೇವಸ್ಥಾನದಲ್ಲಿ ಬಂದು ಊರಲ್ಲಿ ಸೇವೆ ಮಾಡ್ತೀನಿ. ಸರ್ ಇಲ್ಲೆಲ್ಲ ಕುತ್ಕೊಂಬಾರ್ದು, ಹೋಗಿ ಒಳಗೆ. ಅಮ್ಮ, ಯಾವನವನು? ಸಾರಿ ಮೇ, ಇಲ್ಲ ಇಂಟರ್ವ್ಯೂ. ಮೇಡಮ್ ಮೇಡಮ್. ಇವನು ಯಾರಪ್ಪ? ಒಳ್ಳೆ ಮೈಸೂರು ಪ್ಯಾಲೇಸ್ನಲ್ಲಿ ತಿರುಗಾಗ್ತವನೆ. ಎಕ್ಸ್ಕ್ಯೂಸ್ ಮಿ ಮೇಡಮ್. ಸರ್, ಡೋರ್ ಲಾಕ್ ಮಾಡ್ಕೊಂಡ್ ಬರ್ಬೇಕು ತಾನೆ. ಸರ್ ಬನ್ನಿ ಬನ್ನಿ ಸರ್. ಮದುವೆ ಊಟಕ್ಕೆ ಕರಿತಾ ಇದೆಯಾ? ಬನ್ನಿ ಸರ್ ಅಂತಿದೆ ಇಲ್ಲ. ಸರ್ ಇಲ್ಲೇ ವೇಟ್ ಮಾಡ್ಲಾ? ಇಲ್ಲ ಇಲ್ಲೇ ವೇಟ್ ಮಾಡು, ಇಲ್ಲ ದಬ್ಬಕೊಂಡು ಮಾಡ್ಕೋ. ನಾನು ಹೆಂಗ್ ಕೇಳ್ತೆ? ಬದ್ನೆಕಾಯಿ ಇಂಟರ್ವ್ಯೂ ಮಾಡಕ್ ಬಂದಿರಿ ನೀವೇ ಅಲ್ವಾ? ಲೂಜು ಬದ್ನೆಕಾಯಿ ಪದ್ಮಸು. ಇಂಟರ್ವ್ಯೂಗೆ ಬಂದಿರೋಣ ನೀನು? ಅದು ಪಕ್ಕದ ಕ್ಯಾಬಿನು. ಯಾವನಾದ್ರೂ ಬಾತ್ರೂಮ್ ಅಲ್ಲಿ ಇಂಟರ್ವ್ಯೂ ತಗೊಳ್ತಾನ? ಅದೇ ಅನ್ಕೊಂಡೆ ಸರ್. ಅನ್ಕೊಂಡ? ಸರ್ ನೀವೆಂತಕ್ಕೆ ಬಂದ್ರಿ ಇಲ್ಲಿಗೆ? 2 ಪ್ಲೇಟ್ ಇಡ್ಲಿ ಪಾರ್ಸಲ್ ಒಯ್ಯಕ್ಕೆ ಬಂದಿದ್ದೀನಿ. ಓಹ್, ಮತ್ತೆ ನಾನು ಇಂಟರ್ವ್ಯೂ ಮುಗಿಸ್ಕೊಂಡು ಕಟ್ಸ್ಕೊಂತೀನಿ. ಅಯ್ಯೋ ದುರ್ದೈವಿ. ಸಾರ್ ನಾನಲ್ಲಪ್ಪ. ಏನ್ರಿ ಮಾಡ್ತಾ ಇದ್ರಿ? ಎಷ್ಟೊತ್ತು ಕರಿಯೋದು? ಸಾರಿ ಮೇಡಮ್, ಅದೊಂದು ದೊಡ್ಡ ಕತೆ. ನೀವು ಬಾತ್ರೂಮ್ ಒಳಗಿದ್ದೀರ ಅಂತ ನಾ ಬಾತ್ರೂಮ್ ಒಳಗೆ ಬಂದ. ವಾಟ್? ಅದು ಇಂಟರ್ವ್ಯೂನಲ್ಲಿ ಬಾತ್ರೂಮ್ ಅನ್ಕೊಂಬಿಟ್ಟೆ ಮೇಡಮ್. ಓಹ್ ಶಾಕು, ತೊದಲ್ತಿದ್ಯೋ. ಬಾತ್ರೂಮ್ನಲ್ಲಿ ಇಂಟರ್ವ್ಯೂ ಅನ್ಕೊಂಬಿಟ್ಟೆ ಮೇಡಮ್. ಸರಿ, ಇದಕ್ಕೆ ಎಡಿಟರ್ ಯಾರು? ಯಾ, ಇಟ್ಸ್ ಮೀ. ಮತ್ತೆ ಬೇಗ ಟೈಟ್ಲ್ ಹಾಕಿ ಬಂದು ಕುಕ್ಕುರ್ಸು. ಇವರೇ ಅನ್ಸುತ್ತೆ ನಮ್ಮ ಕಂಪ್ನಿಗೆ ಹೊಸದಾಗಿ ಬಂದಿರೋ ಪ್ರಮೋಟರ್. ಈ ವೀಕಲ್ಲಿ ಕನ್ಸ್ಟ್ರಕ್ಷನ್ ಮುಗಿಬೇಕು. ನೆಕ್ಸ್ಟ್ ವೀಕಿಂದ ಸೇಲ್ ಮಾಡಕ್ಕೆ ಹಾಕ್ಕೊಡ್ತೀವಿ. ಇವನ್ ಥಾಮಸ್ ಅಲ್ವಾ? ಫೋನಲ್ಲಿ ಮಾತಾಡ್ತಾ ಇದ್ದಾರಾ? ಇಲ್ಲ, ಕರಡಿಗೆ ಶೇವ್ ಮಾಡ್ತಾ ಇದ್ದಾರೆ. ಹಾಯ್. ಹೇ ಹಾಯ್. ಏನ್ ಫುಲ್ಲು ಸ್ಮಾರ್ಟ್ ಆಗ್ಬಿಟ್ಟಿದ್ಯಾ ಕಾಲೇಜ್ಗೂ ಇವಾಗೂ? ಸರಿ, ನಾನೇಗಿದ್ದೀನಿ. ಕಟಿಂಗ್ ಮಾಡಕ್ ಬಂದ್ರು ಚೈನಾ ಹುಡುಗಿ ತರ ಇದೆಯಾ? ನೀನು ಮಿನಿ ಗಾಂಡ ಮೃಗ ತರ ಇದ್ಯಾ. ನಾನೇನ ಹೇಳಿದ್ನ? ಸರಿ, ಹೊಸದಾಗಿ ಕಟ್ಟಿರೋ ಅಪಾರ್ಟ್ಮೆಂಟ್ಸ್ ಎಲ್ಲ ಜನ ಸ್ಟೇ ಮಾಡೋದಕ್ಕಲ್ವಾ? ಇಲ್ಲ, ಸ್ಮಶಾನ ಮಾಡಿ ಊತಾಕೋಕೆ. ಡಿಸ್ಟರ್ಬೆನ್ಸ್ ಇದೆ. ನಾವ್ ಕಾಫಿ ಶಾಪಿಗೆ ಹೋಗ್ಬಿಟ್ಟು ಮಾತಾಡೋಣವಾ? ಯಾ ಶ್ಯೂರ್. ಬರಲಿ. ಅಯ್ಯೋ ಸಾರಿ ಅಣ್ಣ. ಏನ್ ಕರಿತಾ ಇದೀನಿ, ಹೋಗ್ತಾನೆ ಇದೀಯಾ? ಏನ್ ಮಾಡ್ತಾ ಇದ್ದ ನೀನು? ಯಾರ್ದಿದು? ಅಣ್ಣ ಇದು ಹೆಚ್ಚಾರ್ದು. ಹೋಗೋಣವಾ? ಅದೆಲ್ಲ ಯಾರ್ದು? ಅವ್ರದ್ದು. ಇದೆಲ್ಲ ನಂದು. ಯಾಕೆ ತಗೊಂಡೆ? ವಿಡಿಯೋ ಹಿಡಿಯಕ್ಕೆ. ವಿಡಿಯೋ ಯಾಕೆ? ಸ್ಟೇಟಸ್ ಹಾಕಿ ಬಿಲ್ಡಪ್ ತಗೊಳಕ್ಕೆ. ಮತ್ತೆ ಇಲ್ಲಿ? ಇಲ್ಲೇ ಆಫೀಸ್ ಬ್ಯಾಗ್ ಕೆಲಸ ಸೇರ್ಕೊಂಡಿದ್ದೀನಿ. ಸರಿ ಹೋಗೋಣವಾ? ಬೇಗ ಬಂದು ಟೇಬಲ್ನ ಓಡಿಸ್ಬೇಕು. ಎಲ್ಲಿಗೆ? ಕಾಫಿ ಶಾಪ್ಗೆ. ಯಾವ ಕಾಫಿ ಶಾಪು? UB ಸಿಟಿ ಗೊತ್ತಾ? UB ಸಿಟಿ, ಅದೇ ಮಲ್ಯ ರೋಡಲ್ಲಿ ಇದೆಲ್ಲ, ಅದೇ ತಾನೆ? ಅದ್ರ ಪಕ್ಕದಲ್ಲಿ ಒಂದು ಬಾಯಿ ಅಂಗಡಿ ಇದೆ. ಟೀನು ಸಮೋಸ ಸಾಕಾಗಿ ಮಾಡ್ತಾರೆ. ಇರು, ನಾನು ಐರಾವತನ ಪಾರ್ಕಿಂಗಿಂದ ತಂದ್ಬಿಡ್ತೀನಿ. ಹೋಗೋಣ. ಏನ್ ಪಲ್ಸರ ಡ್ಯೂಕ ಇಟ್ಟಿರ್ತಾನೆ, ಅದು ಐರಾವತ ಅಂತೆ. ಕಾರಲ್ಲಿ ಹೋಗೋಣ ಅನ್ಕೊಂಡಿದ್ದೆ.
ಇದ್ರಲ್ಲ ಇದಕ್ಕೇನು ಕಮ್ಮಿ? ಏನು ಕಮ್ಮಿ ಇಲ್ಲ. ಸರ್ ನಿನಗೆ ಮುಂದೆ ಕೂತ್ಕೊಳ್ಳೋ ಕಂಫರ್ಟಬಲಾ ಇಲ್ಲ ಹಿಂದೆ ಕೂತ್ಕೊಳ್ಳೋ ಕಂಫರ್ಟಬಲಾ? ಏನ್ ಜಾಗ್ ಬರ್ತಂದು ಬಿಟ್ಟಿದ್ದಾನೆ. ಮುಂದಿನ ಮುಂದೆ ಶೋ. ಸರಿ, ಒಂದ್ ಚಿಕ್ಕ ಕೆಲಸ ಇತ್ತು, ಮರ್ತೇ ಹೋಗ್ಬಿಟ್ಟಿದೆ ನೋಡು. ಸರಿ, ಇನ್ನೊಂದಿನ ಸಿಗೋಣ ಆಯ್ತಾ? ಹಾ, ಪಕ್ಕ. ಹಾ, ಬಾಯ್. ಸಾಯಂಕಾಲ ಹೋಗೋಣ ಬಾ. ಹೇಳ್ತೀನಿ. ಅಷ್ಟರಲ್ಲಿ ಸರ್ವಿಸ್ ಕೊಟ್ಬಿಡೋಣ. ಮಗ ಏನಾಗ್ಬೇಕು ನಿನಗೆ? ಮಗ ಡಿಪಾಸ್ ಟಿಕೆಟ್ ಸಿಕ್ತು. ಹೌದಾ? ಸೂಪ್. ಬಟ್ ಅದೇ ಡಬ್ಬನ ಮಗ ಮ್ಯಾನೇಜರ್ ರಜೆ ಕೊಡಲ್ವಲ್ಲ. ಸರಿ ಬಾ, ನಾನು ಮಾಡ್ದಂಗೆ ಮಾಡು, ರಜಾ ಸಿಗುತ್ತೆ. ಆದರೆ ಮುಖನ ಸಾಡಾಗ. ಏನು ಹೇಳ್ಬಿಟ್ಟೋಗೋ, ಹೇಳ್ಬಿಟ್ಟೋಗೋ. ಏಯ್ ಸರ್, ಏನಾಯ್ತು? ಸರ್ ನಮ್ಮ ಮನೇಲಿ ಅವರು ಅಂದ್ರು, ಇವರು ಅಂದ್ರು, ಅವರು ಇಲ್ಲರ ಇಂದ್ರಾನಗರ ಮೋದಿ ಇವರಂದ್ರ ಅಲ್ಲಿ ಇಲ್ಲಿಂದ ಈ ಮೇಲಿಂದ ಬಂದವರು, ಇವ್ರ ಕಡೆಯಿಂದ ಆ ಕಡೆಯಿಂದ ಬಂದು, ಅದಕ್ಕೆ ಅರ್ಜೆಂಟ್ ಹೋಗ್ಬೇಕು ಸರ್. ಸರಿ ಸರಿ ಹೋಗು. ಓಕೆ ಸರ್, ಥ್ಯಾಂಕ್ ಯು ಸರ್. ಥಾಮಸ್ ಸಾರ್, ಏನಾಯ್ತು ಅವನಿಗೆ? ಏನು ಹೇಳ್ಬಿಟ್ಟು ಹೋದ ಅವನು? ಅದ ಸರ್, ಹ್ಞೂ ಅದಕ್ಕೆ ಹೇಳಿದ್ದಾನೆ. ಹ್ಞೂ ಅದಕ್ಕೆ ಎಲ್ಲಿಗೆ ಹೋಗ್ಲು ನಾನು? ಅದೇ ಜೀವಕ್ಕೆ ಜಸ್ಟ್ ಅದೇ ಹೇಳ. ಡಬ್ಬ ನಮಗೆ ಕಾನ್ಸೆಪ್ಟ್ ಕರ್ಕೊಂಬಂದ್ಬಿಟ್ಟ. ಸಾರ್, ಇವತ್ತೊಂದಿನ ಟೈಮ್ ಕೊಡಿ ಸರ್, ಏನಂತ ಹೋಗಿ ನೋಡಿಕೊಂಡು ಬಂದ್ಬಿಡ್ತೀನಿ. ಬಂದ್ಬಿಡ್ತೀನಿ. ಓಕೆ, ಥ್ಯಾಂಕ್ ಯು. ಮಂಜು, ಪ್ರಾಬ್ಲಮ್ ಅಂತಿದ್ಯಲ್ಲ, ಸ್ಯಾಲ್ರಿ ಅಡ್ವಾನ್ಸ್ ಏನಾರ ಬೇಕಾ? ಹೌದು ಸರ್, 2,000 ಬೇಕು. ಸೈಡ್ ಡಿಶ್ಗೆ, ಪಾರ್ಕಿಂಗ್ಗೆ, ಹಾಸ್ಪಿಟಲ್ಗೆ, ಪಾರ್ಕಿಂಗ್ಗೆ ಬೇಕು ಸರ್. ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಹಂಗೆ ಹೋಗ್ಬಿಡು ಸರ್. 2 ನಿಮಿಷ ಸರ್, ಪ್ಲೀಸ್ ಸರ್, ಕಳಿಸ್ಕೊಡ್ತೀನಿ ಸರ್. ಟಾಮಿ, ನಿನ್ನ ಹತ್ರ ಒಂದು ಕ್ವೆಶ್ಚನ್ ಕೇಳಬೇಕಿತ್ತು. ಇವಾಗ ಆಗಲ್ಲ, ಹೋಗು. ಅಯ್ಯೋ, ನೈಟ್ ಕಮ್ಮಿ ಬೀರ್ ಕೊಡ್ಸಲ್ಲ ಅವಳು. ಸರಿ ಹೇಳು. ನಾನು ನಿನ್ ಗರ್ಲ್ ಫ್ರೆಂಡ್ ತಾನೆ? ತುಂಬ ಮುಖ್ಯ ಇವಾಗ. ಹೌದು. ಹಾಗಾದ್ರೆ ನಾನು ಸತ್ತೋದ್ರೆ ಏನ್ ಮಾಡ್ತೀಯಾ? ಏಯ್ ಛೀ, ಏನು ಮಾತಾಡ್ತಿದ್ಯಾ ನೀನು? ಒಂದ್ ವೇಳೆ ನಾನು ಸತ್ತೋದ್ರೆ ಏನ್ ಮಾಡ್ತೀಯ ಹೇಳು? ಸರ್, ಮೇಲಿಗೆ ಕಳ್ಸ್ಕೊಟ್ಟಿದ್ದೀನಿ ಸರ್. ಆ ಥರ ಒಂದಿನ ನನ್ನ ಲೈಫಲ್ಲಿ ಯಾವತ್ತೂ ಬರಬಾರ್ದು ಅಂದ್ಕೊಂಡಿದ್ದೀನಿ. ಒಂದ್ ವೇಳೆ ಬಂದ್ರೆ? ಹೇಯ್, ಹಾ, ನೀನ್ ಹೇಳು. ಆ ವಿಷಯ ಕೇಳಿದ ತಕ್ಷಣ ನಂಬಕ್ಕಾಗದೆ ಓಡ್ ಬಂದು ನಿನ್ನ ಮುಂದೆ ನಿಂತು ನಿನ್ನ ನೋಡಿದ್ರೆ ನಿನ್ನ ಬಟ್ಟೆನಲ್ಲಿ ಸುತ್ತಿ ಮಲಗಿಸಿರ್ತಾರೆ. ಅದನ್ನು ನೋಡ್ತಾ ನೋಡ್ತಾ ನಿನ್ನ ಜೊತೆ ಇದ್ದ ಕ್ಷಣಗಳು ನೆನಪಾಗ್ತಿರುತ್ತೆ. ಮತ್ತು ಸಾಯಂಕಾಲ ಸ್ಮಶಾನಕ್ಕೆ ಅಂತ ಹೋಗ್ಬೇಕಾದ್ರೆ ಓಡ್ ಬಂದು ನಿನ್ನ ಮುಂದೆ ನಿಂತು ಟಾಮ್ಟೆ ಸೌಂಡಿಗೆ ಎವ್ರಿ ಡ್ಯಾನ್ಸು. ಹಾಡು. ಓ, ನೀ ಸದಾಗಿರ್ತಿಲ್ಲ, ಬೇಡ. ತಪ್ಪ ಮಾತಾಡ್ಬಿಟ್ನಾ? ಯಾವನ ಒಂದು ಪ್ಯಾಂಟ್ ಇಲ್ಲೊಣಗೆ ಹಾಕ್ಯಾರೋನು ಚಪ್ಪಲಿ ಜೊತೆ. ಏನು ಸರ್, ಆಫೀಸಲ್ಲಿ ಪ್ಯಾಂಟ್ ಹಾಕೋಬೇಕು ಅಲ್ವಾ ಸರ್? ಪನ್ನಿಕಾಯಿ ಈ ಕಡೆಲ್ಲ ಆ ಕಡೆ. ಹೇ, ಯಾಕೋ ಡಲ್ ಆಗಿದ್ಯಾ? ಇಲ್ಲ, ನಮ್ಮಮ್ಮಗೆ ನಾಳೆ ಒಳಗೆ ಆಪ್ರೇಷನು. ಅದೇ. ಹಲೋ ಥಾಮಸ್, ನಿಮ್ಮ ಪ್ರಾಜೆಕ್ಟ್ ಫೈಲ್ ತಗೊಂಡು ಕ್ಯಾಬಿನಿಗೆ ಬನ್ನಿ. ಅಯ್ಯೋ, ಈ ಟೆನ್ಷನಲ್ಲಿ ಪ್ರಾಜೆಕ್ಟೇ ಮುಗಿಸಿಲ್ಲ ಕಣೋ. ನಿನ್ನ ಪ್ರಾಬ್ಲಮ್ ಹೇಳು, ಏನು ಹೇಳಲ್ಲ ಅವರು. ಏನ್ರಿ ಇದು? ಪ್ರಾಜೆಕ್ಟ್ ಎಲ್ಲ ಅರ್ಧಂಬರ್ಧ ಇದೆ ಸರ್. ನಮ್ಮಮ್ಮನ ಆಪ್ರೇಷನ್ಗೋಸ್ಕರ ಅಡ್ಮಿಟ್ ಮಾಡಿದ್ವಿ ಸರ್ 1 ವೀಕಿಂದ. ಅಮೌಂಟ್ ಅಡ್ಜಸ್ಟ್ ಆಗಿಲ್ಲ. ಅದೇ ಟೆನ್ಷನ್ನಲ್ಲಿ 2 ಡೇಸ್ ಟೈಮ್ ಕೊಡಿ ಸರ್, ಪ್ಲೀಸ್ ಸರ್. ಯೋ, ಬುದ್ಧಿ ಇದೆಯನಿಗೆ? ನೀನ್ ಸತ್ರ ನಂಗೇನು, ನಿಮ್ಮ ಅಮ್ಮ ಸತ್ರ ನಂಗೇನು? ನನಗೆ ಕೆಲಸ ಮುಗಿಬೇಕಷ್ಟೇ. 1ನೇ ತಾರೀಕಾದ್ರೆ ನಾಯಿ ಮೂಳೆ ಕಚ್ಕೊಂಡೋದಾಗ ಸಂಬಳ ತಗೊಂಡೋಗೋ ಗೊತ್ತಾಗುತ್ತೆ, ಕೆಲಸ ಮಾಡಕ್ ಗೊತ್ತಾಗಲ್ವಾ? ಸಾರಿ ಸರ್. ಕೆಲಸ ಮಾಡಕ್ ಇಂಟ್ರೆಸ್ಟ್ ಇದ್ರೆ ಮಾಡು, ಇಲ್ಲ ಮುಚ್ಕೊಂಡು ರಿಸೈನ್ ಮಾಡ್ಬಿಟ್ಟು ಹೋಗ್ತಾ ಇರು. ನಿಮ್ಮಂತ ಮಿಡಲ್ ಕ್ಲಾಸ್ ಅವನ ಕೆಲಸಕ್ಕೆ ಇಟ್ಕೊಟ್ರೆ ಇದೇ ಹಣೆ ಬರೋ. ನಮ್ಮಪ್ಪ ಅಮ್ಮಯಿಂದಾನೆ ಇದೆಲ್ಲ ಅನುಭವಿಸ್ತಾ ಇದ್ದೀನಿ. ಏನ? ಒಂದೇ ಒಂದು ವಿಷಯ ಬಿಟ್ಟು ಹೋಗ್ತೀನಿ ಸರ್.
ಲೈಫಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ವ್ಯಕ್ತಿನ ಪರಿಚಯ ಮಾಡ್ದಿರ ಮೋಸ ಮಾಡ್ಬಿಟ್ರು ಸರ್. ಟೈಮ್ ಕರೆಕ್ಟಾಗಿ ಊಟ, ಇಷ್ಟಪಟ್ಟಿದ್ದ ಬೈಕು, ಇಷ್ಟಪಟ್ಟಿದ್ದ ಲೈಫು, ಅಂದ್ಕೊಂಡಿದ್ದ ಕೋರ್ಸು, ಅಂದ್ಕೊಂಡಿದ್ದ ಕಾಲೇಜ್ನಲ್ಲಿ ಸೀಟು, ಕೇಳ್ದಾಗಲ ಡ್ರೆಸ್ಸು, ಕೇಳ್ದೇನೆ ಪಾಕೆಟ್ ಮನೆ ಎಷ್ಟು ದುಡ್ಡು. ಇದೆಲ್ಲ ಹೇಗಂತ ಒಂದಿನ ತಲೆ ಕೆಡ್ಸ್ಕೊಂಡಿಲ್ಲ ಸರ್. ನಮ್ಮದು 3 ಹೊತ್ತು ಊಟನೇ ಅವ್ರು 2 ಹೊತ್ತು ತೊಗೊಂಡಿದ್ದ. ಅವ್ರ ತಾಲಿ ಚೇನೆ ನಾನು ಬೈಕಾಗಿ ತೊಗೊಂಡಿದ್ದ. ಅವ್ರ ಬಡ್ಡಿಗೆ ತೊಗೊಂಡು ದುಡ್ಡೇ ಕಾಲೇಜ್ ಫೀಸಾಗಿ ಕಟ್ಟಿದ್ದ. ಗೊತ್ತಿಲ್ಲ ಆವಾಗ ಕಷ್ಟ ಅಂತ ಒಬ್ಬ ಇದ್ದಾನೆ ಅಂತ ಪರಿಚಯ ಮಾಡಬೇಕಾಗಿತ್ತು ಸರ್. ಸರಿ ಎಜುಕೇಷನ್ ಮುಗೀತಲ್ಲ, ಕೆಲಸ ಸಿಕ್ಕಿದ್ರೆ ಲೈಫ್ ಇನ್ನೂ ಜಾಲಿ ಅಂದರೆ ಎಲ್ಲ ಕಣ್ಣೀರಾಗ ಆಚೆ ಬರುತ್ತೆ ಸರ್. ಮನೇನೋ ಚಿಕ್ಕ ಬಾವಿ ಈಜೋಟವ್ರಿಗೆ ಸಮಾಜನು ಇಷ್ಟು ದೊಡ್ಡ ಸಮುದ್ರದಲ್ಲಿ ನುಗ್ಗಿದ ತಕ್ಷಣ ಈಜೋಟಕ್ಕೆ ಆಗ್ತಿಲ್ಲ ಸರ್. ಐ ಆಮ್ ಸಾರಿ ಸರ್. ವೈ? ಇನ್ಮೇಲೆ ನಿಮ್ಮ ಕೆಲಸನೇ ಬೇಡ, ನಾನು ಏನು ಬೇಡ. ಮನೆಯಲ್ಲಿ ಊಟಕ್ಕೂ ಕಾಸಿಲ್ಲಪ್ಪ, ಸ್ವಲ್ಪ ದುಡ್ಡು ಕಳ್ಸ್ಕೊಡ್ತೀಯಪ್ಪ? ಅಣ್ಣ, ನಾಳೆ ಅಷ್ಟರಲ್ಲಿ ಆಪರೇಷನ್ ದುಡ್ಡು ಕಟ್ಟಬೇಕಂತೆ. ಈ ಮಂತ್ ಸ್ಯಾಲರಿ ದುಡ್ಡು ಕೊಡತ್ತಂದ್ರೆ ಲೋನ್ ಸ್ಯಾಂಕ್ಷನ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಎಕ್ಸ್ಕ್ಯೂಸ್ ಮಿ ಸರ್. ಯಾ, ಕಮೆನ್. ಏನ್ ಕನ್ಸ್ ಕಾಣ್ತಿದ್ಯಾ? ಇಲ್ಲ ಹೊಡಿಬೇಕನ್ನಿಸ್ತಿದ್ಯಾ? 2 days ಎಲ್ಲ ಇಲ್ಲ, ಇನ್ನು 1 day ಅಷ್ಟೇ. ಮುಚ್ಕೊಂಡು ಕೆಲಸ ಮಾಡು, ಇಲ್ಲ ರಿಸೈನ್ ಮಾಡ್ಬಿಟ್ಟು ಹೋಗ್ತಾ ಇರು. ಓಕೆ ಸರ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದೇ ತರ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಸ್ವೀಟ್ ಟಪಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.